ಕಳ್ಳರಿಗೆ ಕಡಿವಾಣ ಹಾಕಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಒತ್ತಾಯ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಕಳ್ಳರ ಕಾಟ ಮಿತಿ ಮೀರ್ತಾ ಇದು ಕಳ್ಳರ ಉಪಟಳಕ್ಕೆ ಕಡಿವಾಣ ಹಾಕಿ ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗೂ ಎಐಟಿಯುಸಿ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಅವರು ಮೇ 24ರಂದು ಕೂಡ್ಲಿಗಿಯ ಡಿವೈಎಸ್ಪಿ ಕಚೇರಿಗೆ ತೆರಳಿ ಸೂಕ್ತ ಕ್ರಮಕ್ಕಾಗಿ ಒತ್ತಾಯಿಸಿದ್ದಾರೆ. ಮುಖಂಡ ಎಚ್ ವೀರಣ್ಣ ಅವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗೆ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ. ಮುಖಂಡರಾದ ಯು ಪೆಣ್ಣಣ್ಣ, ಅನಂತೇಶ್ ಕರಿಯಣ್ಣ, ಐಗಳ ಮಲ್ಲಾಪುರ ಕೊಬೇಲ್ ಸೇರಿದಂತೆ ಮತ್ತಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಡಿವೈಎಸ್ಪಿ ಅವರ ಅನುಪಸ್ಥಿತಿಯಲ್ಲಿ ಸಿಪಿಐ ಅವರು ಮನವಿಯನ್ನು ಸ್ವೀಕರಿಸಿದರು. ವರದಿ ವಿಜಯ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ. ನಮ್ಮ ಕಂದಗಲ್ಲು ವಿಧಾನಸಭಾ ಗ್ರಾಮ ಕಟ್ಟಡ ಅಧ್ಯಕ್ಷರು ಇವರು ಅನಂತೇಶ್ ಅಂತೇಳಿ ನಮ್ಮ ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಸಂಚಾಲಕ ಅಂತೇಳಿ ಅವರು ವಿಧಾನಸಭಾ ಪಾರ್ಟಿ ಅಧ್ಯಕ್ಷ ಸೆಕ್ರೆಟರಿ ಮತ್ತು ಪಕ್ಷದ ಮತ್ತು ಸಾಕಷ್ಟು ನಮ್ಮ ಗಮನಕ್ಕೆ ಇಬ್ಬರ ನಡುವೆ ಮತ್ತು ಕಳ್ಳತನಗಳು ಹಗಲು ಹೊತ್ತು ನಡೀತಾ ಇದ್ದಾವೆ. ರಾತ್ರಿ ಹೊತ್ತು ಅನ್ನೋದಕ್ಕಿಂತ ಹಗಲು ಹೊತ್ತು ನಡೀತಿದ್ದಾವೆ. ಅದರಲ್ಲಿ ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾಹಿತಿ ಇದೆ ಮತ್ತು ಇನ್ನು ಕೆಲವು ನನಗೆ ಈಗಾಗಲೇ ವಾಟ್ಸಪ್ಗಳು ವಿಡಿಯೋಗಳಲ್ಲಿ ಬಂದಿರೋ ಪ್ರಕಾರ ಕೆಲವು CC ಕ್ಯಾಮ್ರಾಗಳಲ್ಲಿ ಅವರ ಫೋಟೋಸ್ ಸೆರೆಯಾಗಿದೆ. ಮತ್ತು ಮೊನ್ನೆ ಶಾರದಾ ಸ್ಕೂಲ್ ಪಕ್ಕ ಆಸ್ಪತ್ರೆ ಹಿಂಭಾಗದಲ್ಲಿ ಸುಮಾರು ರಾತ್ರಿ ಹೊತ್ತು ಒಂದು 8 ಜನ ಯುವಕರು ಹತ್ತಿ ಬರ್ತಾ ಇದ್ದಾರೆ. ಅದು CC ಕ್ಯಾಮ್ರಾದಲ್ಲಿ ಅಪ್ಲೋಡ್ ಆಗಿ ವೈರಲ್ ಆಗಿದೆ. ಒಬ್ಬರು ಎಲ್ಲ ಚಡ್ಡಿ ಬರ್ಮಣ ಮತ್ತೆ ಎಲ್ಲ ಹಿಂಗೆ ಹಾಕೊಂಡಿದ್ದಾರೆ. ಆಮೇಲೆ ಬರ್ತಾ ಇದ್ದಾರೆ ಅಷ್ಟೇ, ಕಳ್ತನ ಏನು ನಡೆದಿಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ಯಾವುದೋ ಒಂದು ಅಂಗಡಿ, ಬಟ್ಟೆ ಅಂಗಡಿಗಳಲ್ಲಿ ಈಗಾಗಲೇ CC ಕ್ಯಾಮರಾ ಒಂದು ಮುಖ ಆಗಿರ್ತಕ್ಕಂಥದ್ದು, ಆ ಮಗು ಇರ್ತಕ್ಕಂಥದ್ದು ಸಹಿತ ಚೆನ್ನಾಗಿ ಕಾಣ್ತಾ ಇದೆ. 40,000 ರೂಪಾಯಿ ಕಳ್ತನ, 60,000 ಐನಲ್ಲಿ ಕಳ್ತನ ಆಗಿದೆ. ಆಮೇಲೆ 5 ಅಂತೇಳಿ ಒಬ್ಬರು ಲೋಕೋಪಯೋಗಿ ಇಲಾಖೆ ಅವರ ಮನೆಯಲ್ಲಿ ಆಡಾಗಲೇ ಗುಡೆಕೋಟೆ ರಸ್ತೆಯಲ್ಲಿ ಅವರಲ್ಲಿ ಸಹಿತ ಕಳ್ತನ ಆಗಿದೆ. ಮಂಗಾರ ಮೌಲ್ಯಕ್ಕೆ ಹೋಗಿರ್ತಕ್ಕಂಥ ವಿಚಾರ. ಮತ್ತು ಸೋಮಶೇಖರ್ ಅಂತೇಳಿ ಒಬ್ಬರು ಅವ್ರ ಮನೆಯಲ್ಲಿ ಸಹಿತ ಕಳ್ತನ ಆಗಿದೆ. ಮತ್ತು ಅದರ ಮಧ್ಯ ಈಗ ಮೊನ್ನೆ ಒಂದು 5 ಮನೆಗಳು ರಾಜೀವ್ ಗಾಂಧಿ ನಗರದಲ್ಲಿ ಅಟ್ಯಾಕ್ ಮಾಡಿದ್ದಾರೆ, ಟಚ್ ಮಾಡಿದ್ದಾರೆ, ಹಂಗಲ್ಲಿ ಕಳ್ತನ ಆಗಿದೆ. ಮತ್ತೆ ಅದರ ಮಧ್ಯೆ ಮತ್ತು ಬಿಕ್ಕಿನಿ ಮೂರ್ತಿ ಅಂತೇಳಿ ಅವ್ರ ಮನೆಗೂ ಸಹಿತ ಅಟ್ಯಾಕ್ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಹಳೆ ಸ್ಕೂಲ್ ಆ ಕಡೆ ಪಕ್ಕ ಸರ್, ಎನ್ ಟಿ ಬೊಮ್ಮಣ್ಣರವ್ರ ನಿವೇಶನದ ಪಕ್ಕ. ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ಸಾಯಂಕಾಲ ಸಮಯದಲ್ಲಿ ಅವರೇನು ಸೊಲ್ಲಮ್ಮ ಜಾತ್ರೆಗೆ ಹೋಗುವಂಥ ಪರಿಸ್ಥಿತಿ ಹೊಸಪೇಟೆ ರಸ್ತೆಯಲ್ಲಿ ಅಂಬಾಲಿ ಅಂಜಿನಪ್ಪ ಅಂತಕ್ಕಂಥ ಮನೆಯಲ್ಲಿ ಈಗಾಗಲೇ ಮತ್ತೆ ಬೆಳ್ಳಿ ಮತ್ತು ಬಂಗಾರ ಮತ್ತು ನಗದು ಹಣ ಅಂತೇಳಿ ಈಗ ಕಳ್ತನ ಆಗಿದೆ. ಅದು ಎಲ್ಲ ತಮ್ಮ ಪೊಲೀಸ್ ಇಲಾಖೆಗೂ ಸಹಿತ ಮಾಹಿತಿ ಇದೆ ಎಂಬುದು ಒಂದು ಭಾವನೆ. ಮತ್ತು ಇಡೀ ನಮ್ಮ ತಾಲೂಕಿನ ಪ್ರತಿ ನಾಗರಿಕರಿಗೂ ಮತ್ತು ನಮಗೂ ಇಲಾಖೆಯ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಮತ್ತು ಕಾಳಜಿ ಮತ್ತು ಅಭಿಮಾನ ಇದೆ. ಕಾರಣ ನಾವೆಲ್ಲರೂ ನಿರ್ಭೀತಿಯಾಗಿ ಮತ್ತು ರಾಜಾರೋಗ್ಯವಾಗಿ ಮತ್ತು ನೇರವಾಗಿ ನಾವು ಇವತ್ತಿದ್ದೀವಿ ಮತ್ತು ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ನಮ್ಮ ಪೊಲೀಸ್ ಇಲಾಖೆ ಮಾಡುವಂಥ ಕೆಲಸ ಮತ್ತು ಸಹಕಾರದಿಂದ. ಅದರ ಮಧ್ಯ ಕೆಲವು ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಕೆಲಸ ಮಾಡದೆ ಈಗ ನಿರ್ಲಕ್ಷ್ಯತೆ ತೋರುವುದರಿಂದ ಈಗ ಅಧಿಕಾರಿಗಳಿಗೆ ಮತ್ತೆ ಇವರು ಉತ್ತರ ಕೊಡುವಂಥ ಪರಿಸ್ಥಿತಿ ಮತ್ತು ಆತಂಕದ ಸಂದರ್ಭ ಬರುತ್ತೆ ಎಂಬುದು ನನ್ನ ಅಭಿಪ್ರಾಯ. ಇದನ್ನು ಕೂಡ್ಲಿಗಿ ಪಟ್ಟಣದಲ್ಲಿ ಇದುವರೆಗೂ ಆಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಹೊತ್ತು ಏನೋ ಆಗ್ತಿದ್ದಾವೆ, ಒಂದು ಜನರಿಗೆ ಭಯದ ವಾತಾವರಣ ನಿರ್ಮಾಣ ಆಗ್ತಿದೆ ಮತ್ತು ಭಯ ಪಡೆದಿದ್ದಾರೆ ಪ್ರತಿಯೊಬ್ಬರು ಸಹಿತ. ಇಂಥ ಪರಿಸ್ಥಿತಿ ಆಗ್ತಿದೆ. ಬಹು ಮುಖ್ಯವಾಗಿ ಕೂಡ್ಲಿಗಿ ತಾಲೂಕಿನಲ್ಲಿ ಈಗ ಬೇರೆ ಹೊರ ರಾಜ್ಯದ ಬಿಹಾರ್ ಮತ್ತು ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಜನ ಕಾರ್ಮಿಕರು ಈಗ ಫ್ಯಾನು ಮತ್ತು ವಿಂಡೋ ಫ್ಯಾನುಗಳಂಥವು ಮತ್ತು ಸೋಲಾರ್ ಕಂಪನಿಗಳಂಥವಕ್ಕೆ ಕೂಲಿ ಕಾರ್ಮಿಕರು ಬಂದಿದ್ದಾರೆ ಮತ್ತು ಅಧಿಕಾರಿಗಳು ಬಂದಿದ್ದಾರೆ. ಅವ್ರು ಯಾರು ಅಲ್ಲಿ ಅವ್ರ ಬಯೋಡಾಟಾ ಗೊತ್ತಿಲ್ಲ, ಅವರು ಮಾಹಿತಿ ಗೊತ್ತಿಲ್ಲ, ಅವ್ರು ಏನು ವೃತ್ತಿ ಮಾಡ್ತಿದ್ದಾರೆ ಅಂತೇಳಿ ಅಲ್ಲಿ ಕಳ್ತನ ಮಾಡಿ ಮತ್ತು ಇಲ್ಲಿ ಬಂದು ಕೂಲಿಗಾಗಿ ಬಂದು ಸೇರಿರ್ಬೋದು. ಆದರೆ ಸಾವಿರಾರು ಜನ ಇರೋದ್ರಿಂದ ಈಗ ಸೊಂಡೂರು ತಾಲೂಕಿನ ಫ್ಯಾಕ್ಟ್ರಿ ಮತ್ತು ಫ್ಯಾನ್ ಕಂಪನಿಗಳು ಜನ ಕೂಡ ಇಲ್ಲೇ ವಾಸ ಇದ್ದಾರೆ. ಅವ್ರನ್ನ ಯಾರನ್ನೂ ಸಹಿತ ನಾವಾಗಲಿ ಈಗ ನಮ್ಮ ಇಲಾಖೆಯಿಂದ ಯಾವುದೇ ಅವ್ರದ್ದು ಬಯೋಡಾಟಾ ತಗೊಂಡಿಲ್ಲ, ವಿಚಾರಣೆ ಮಾಡಿಲ್ಲ. ಅವರು ಕಳ್ತನ ಮಾಡಿರ್ಬೋದು ಮತ್ತು ಅವರು ಸಹಿತ ಇರ್ಬೋದು ಎಂಬುದು ಒಂದು ನಮಗೆ ಅನುಮಾನ. ಇನ್ನು ಎರಡನೇದು ಹಗಲೊತ್ತೆ ಆಗೋದ್ರಿಂದ ಈಗ ಪೊಲೀಸ್ ಅವರ ಭಾವನೆಗಳಿಂದ ಈಗ ಸ್ಥಳೀಯವರೇ ಮಾಡ್ತಾರೆ ಅನ್ನೋದು ಒಂದು ಅನುಮಾನ. ಅದಕ್ಕೆ ಪೊಲೀಸ್ನವರು ಮನಸ್ಸು ಮಾಡಿದರೆ ಯಾವುದೂ ಸಹಿತ ಹಿಡಿದೇ ಇರುವಂಥ ಮತ್ತು ಅದನ್ನು ಬೆದರಿಸದೇ ಇರುವಂಥ ಇತಿಹಾಸ ಇಲ್ಲ. ಯಾಕಂದರೆ ಅದಕ್ಕಾಗಿರ್ತಕ್ಕಂಥ ತರಬೇತಿ ಪಡೆದಿರ್ತಾರೆ, ಅವರಿಗೆ ಎಕ್ಸ್ಪೋರ್ಟ್ ಇರ್ತದೆ ಮತ್ತು ಅನುಮಾನ ಮತ್ತು ಸಸ್ಪೆಕ್ಟ್ ಮಾಡುವಂಥ ಮತ್ತು ಕ್ಯಾಚ್ ಮಾಡುವಂಥ ಧೈರ್ಯ ಇರುತ್ತೆ. ಅದಕ್ಕೆ ನಮ್ಮ ಮನವಿ ಇವತ್ತಿಷ್ಟೇ, ಇದು ನಿರಂತರವಾಗಿ ಕಳ್ತನಗಳು ನಡೀತಾ ಇದೆ. ರಾತ್ರಿ ಬೀಟ್ನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಲ್ಲ ಅನ್ನೋದು ನೇರವಾದ ಆರೋಪ. ಯಾರವ್ರ ವ್ಯಕ್ತಿಗಳು ಎಂಬುದು ನಮಗೆ ಗೊತ್ತಿಲ್ಲ, ಯಾರ ಮೇಲೆ ಒಬ್ಬರ ಮೇಲೆ ನಮ್ಮ ಆರೋಪ ಇಲ್ಲ. ಕಳ್ತನಗಳು ಆಗೋದ್ರಿಂದ ನಾವು ಅನಿವಾರ್ಯವಾಗಿ ಮಾತಾಡಬೇಕಾಗುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇವತ್ತು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ
ಅವುಗಳನ್ನೆಲ್ಲ ಮನಗಂಡು ಈ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವಂಥ ಮತ್ತು ಜನಗಳ ಭಯ ಮತ್ತು ಈ ಕಳ್ಳತನಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಬೇಗನೆ ಎಚ್ಚೆತ್ತುಕೊಂಡು ಕ್ರಮ ಕೈಗೊಂಡು ಕಳ್ಳರನ್ನು ಹಿಡಿಬೇಕಾಗಿದೆ ಮತ್ತು ಮುಂದೆ ಕಳ್ಳತನ ಆಗೋದ ರೀತಿಯಲ್ಲಿ ಮತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ತಾವು ಸಿಬ್ಬಂದಿಗಳನ್ನು ಹೆಚ್ಚು ಸಿಬ್ಬಂದಿಗಳ ಇಲಾಖೆಯಲ್ಲಿ ಮತ್ತು ಸಿಬ್ಬಂದಿಗಳ ಕೊರತೆನೂ ಇರಬಹುದು ಮತ್ತು ಅದನ್ನೆಲ್ಲ ಮೇಲಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಸಿಬ್ಬಂದಿಗಳಿಗೂ ಸಹಿತ ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರು ಸಿಬ್ಬಂದಿಗಳು ಎಲ್ಲ ಸಿಬ್ಬಂದಿಗಳಲ್ಲ ಕೆಲವು ಸಿಬ್ಬಂದಿಗಳು ರಾತ್ರಿ ಸಮಯದ ಡ್ಯೂಟಿಯನ್ನು ಬೇಜವಾಬ್ದಾರಿತನದಿಂದ ಮಾಡ್ತಾರೆ ಎಂಬ ನಮ್ಮ ನೇರವಾದ ವೈಯಕ್ತಿಕ ಎಲ್ಲರ ಪರವಾದ ಸಾರ್ವಜನಿಕರ ಅಭಿಪ್ರಾಯದ ಆರೋಪ ಇದೆ. ಸಾರ್ವಜನಿಕರು ಅನೇಕ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಹೇಳ್ತಾ ಇದೆ ಅಂತೇಳಿ. ಅದಕ್ಕೆ ಅನಿವಾರ್ಯವಾಗಿ ನಾವು ನಮ್ಮ ಪಕ್ಷದ ಪರವಾಗಿ ಪ್ರೀತಿ ವಿಶ್ವಾಸದಿಂದ ನಮಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಆಮೇಲೆ ಯಾವುದೇ ಪೊಲೀಸ್ ಇಲಾಖೆಯನ್ನು ಆರೋಪ ದೂಷಣೆಯಿಂದಲ್ಲ ಮತ್ತು ಯಾವುದೇ ಬೇರೆ ರೀತಿಯಿಂದಿಲ್ಲ. ನಮಗೆ ಪೊಲೀಸ್ ಅವರಿಗೆ ಅದು ಬಹಳ ಆತ್ಮೀಯ ಮತ್ತು ಭಾವನೆ ಮತ್ತು ವಿಶ್ವಾಸ ಇದೆ. ಒಂದು ಮನವಿಯನ್ನು ಓದಿ ಈಗ ನಮ್ಮ ಪೊಲೀಸ್ ಉಪ ಅಧೀಕ್ಷಕರಿಗೆ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಈಗಾಗಲೇ ಈ ಕಳ್ಳತನವನ್ನು ಬೇರಿಸಲಿಕ್ಕೆ ಅಂತ ಹೇಳಿದರು. ಅವರ ಅನುಪಸ್ಥಿತಿಯಲ್ಲಿ ನಮ್ಮ CPS ಸರ್ ಬರ್ತಾರೆ ಅನ್ನೋದಕ್ಕೆ ನಮಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈಗ ಅನುಪಸ್ಥಿತಿಯಲ್ಲಿ ಪೊಲೀಸ್ ಉಪಾಧೀಕ್ಷಕರು DOS ಉಪವಿಭಾಗ ಇವರ ಅನುಪಸ್ಥಿತಿಯಲ್ಲಿ ನಮ್ಮ ಕೂಡ್ಲಿಗಿ ಸರ್ಕಲ್ ವೃತ್ತ ಅಧಿಕಾರಿಗಳು ಸಾರ್ ಆಗಿರ್ತಕ್ಕಂಥ ವಿನಾಯಕ್ ಸಾರ್ ಅವರಿಗೆ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಕೂಡ್ಲಿಗಿ ಪಟ್ಟಣದಲ್ಲಿ ಹಗಲು ಸಮಯದಲ್ಲಿ ಮನೆ ಕಳ್ಳತನ ಯಥೇಚ್ಛವಾಗಿ ನಡೆಯುತ್ತಿದ್ದು ಕೂಡಲೇ ಕಳ್ಳರನ್ನು ಬಂಧಿಸಿ ಭಯಭೀತರಾಗಿರುವ ಜನರಿಗೆ ರಕ್ಷಣೆ ನೀಡಿ. ಮಾನ್ಯರೇ, ಈ ಮೇಲೆ ತಿಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ಕೂಡ್ಲಿಗಿ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ನಿರಂತರವಾಗಿ ಹಾಡಗಲೇ ಮನೆಗಳ್ಳತನ ನಡೆಯುತ್ತಿದ್ದು ಕಳ್ಳರು ಒಂದರ ನಂತರ ಒಂದು ಮನೆಗಳನ್ನು ಲಕ್ಷಗಟ್ಟಲೆ ಬೆಲೆ ಬಾಳುವ ಬಂಗಾರ, ಬೆಳ್ಳಿ, ನಗದು ಹಣವನ್ನು ದೋಚುತ್ತಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿದ್ದು, ಕಳ್ಳರ ಕಳ್ಳತನ ಮಾತ್ರ ನಿಲ್ಲದೆ ದಿನೇ ದಿನೇ ಕಳ್ಳತನ ಜಾಸ್ತಿಯಾಗುತ್ತಿದ್ದು ಕೂಡ್ಲಿಗಿ ಪಟ್ಟಣದ ಜನರು ಭಯಭೀತರಾಗಿದ್ದಾರೆ. ಉದಾಹರಣೆಯಾಗಿ ಮಾರುತಿ ಟೆಕ್ಸ್ಟೈಲ್, ಲೋಕೋಪಯೋಗಿ ಇಲಾಖೆ ನೌಕರ ಹೈದರ್, ಲೋಕೋಪಯೋಗಿ ಇಲಾಖೆ ಸೋಮಶೇಖರ್ ನಿವಾಸ ಹಾಗೂ ರಾಜೀವ್ ಗಾಂಧಿ ನಗರದಲ್ಲಿ 5 ಮನೆಗಳ ಮೇಲೆ ದಾಳಿ, ನಂತರ ಪಿಗ್ಮಿ ಬಾಣದ ಮೂರ್ತಿ ಮನೆ ಮೇಲೆ ದಾಳಿ, ಅದಾದ ನಂತರ ಅಂಬಾಲಿ ಅಂಜಿನಪ್ಪ ಮನೆಯ ಮೇಲೆ ಕಳ್ಳತನ ನಡೆದು ಬಂಗಾರ, ಬೆಳ್ಳಿ, ನಗದು ಹಣ ದೋಚಿದ್ದು, ಮಾರುತಿ ಟೆಕ್ಸ್ಟೈಲ್ CC ಕ್ಯಾಮೆರಾದಲ್ಲಿ ಕಳ್ಳರ ಮುಖಗಳು ಸೆರೆಯಾಗಿದ್ದರೂ ಇದುವರೆಗೂ ಕಳ್ಳರನ್ನು ಬಂಧಿಸಲಾಗಿರುವುದಿಲ್ಲ. ಇದರ ಮಧ್ಯೆ ಕೂಡ್ಲಿಗಿ ತಾಲೂಕಿನ ಸುತ್ತಮುತ್ತ ನಡೆಯುವ ಫ್ಯಾನ್ ಕಂಪನಿಗಳ ವಿಂಡೋ ಮತ್ತು ಸೋಲಾರ್ ಕಂಪನಿಗಳಿಗೆ ಹೊರ ರಾಜ್ಯಗಳಿಂದ ಸಾವಿರಾರು ಜನ ಕೂಲಿ ಕಾರ್ಮಿಕರು, ಅಧಿಕಾರಿಗಳು ಕೂಡ್ಲಿಗಿ ಪಟ್ಟಣದಲ್ಲಿ ವಾಸವಿ. ಧನ್ಯವಾದಗಳು. ಆ್ಯಕ್ಚುಲಿ ನನಗೆ ಮಾತಾಡೋಕ್ಕೆ ಅಧಿಕಾರ ಇಲ್ಲ, ಅದು ಕೂಡ ನಾವು 2 ವಿಚಾರ ಹೇಳಕ್ಕೆ ಇಷ್ಟಪಟ್ಟು ಪೊಲೀಸ್ ಇಲಾಖೆ ಓದ್ತಿದ್ದೆ. ಯಾಕಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರಬೇಕು, ಈಗಾಗಲೇ ನಾವೇನೋ ವಿಚಾರ ಪ್ರಸ್ತಾಪ ಮಾಡಿದ್ದೀರಿ. ಈಗ ನಾವು ಪೊಲೀಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗಾಗಲೇ ಘಟನೆ ಆಗ್ತಾ ಇದ್ದೇವೆ ಇಲ್ಲ ಅಂತಲ್ಲ, ಅದಕ್ಕೆ ನಾವು ಪೊಲೀಸ್ ಈಗಾಗಲೇ ಎಚ್ಚೆತ್ಕೊಂಡಿದ್ದೀವಿ. ನಾವು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನಾದ್ರು ಕ್ರಮ ತಗೋಬೇಕಲ್ಲ, ಅದ್ರ ಪ್ರಕಾರ ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀವಿ. ಈಗಾಗಲೇ ಒಂದು ಆಟೋ ರಿಕ್ಷಾ ಮುಖಾಂತರ ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ನೀವು ಮನೆಯಲ್ಲಿ ಯಾವುದೂ ಬೆಲೆ ವಸ್ತುಗಳು ಯಾವುದು ಇಡೋಕೆ ಹೋಗಬೇಡಿ. ಯಾವುದೋ ಒಂದು ವಿಚಾರ ಮನೆ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಅಕ್ಕಪಕ್ಕ ಮಾಹಿತಿ ತಿಳಿಸಿ, ಇಲ್ಲಪ್ಪ ಅಂದರೆ ಪೊಲೀಸರು ಮಾಹಿತಿ ಕೊಡಿ ಅಂತ ಕೂಡ ಆ ವಿಚಾರ ನಾವೆಲ್ಲ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವೆಲ್ಲ ಸುತ್ತಮುತ್ತ ಏನಾದರೂ ಮನೆಗಳು ಔಟ್ಲೆಟ್ ಹೊರಗಿದ್ದಿಲ್ಲ ಅದನ್ನು ಕೂಡ ಹೋಗಿ ಅಂತ ಪ್ಯಾಂಪ್ಲೆಟ್ ಮುಖಾಂತರ ಅವರೆಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ. ಈಗಾಗಲೇ ಅದು ಕೂಡ ನಿನ್ನೆ ಮತ್ತೆ ಅದೊಂದು ಘಟನೆ ನಡೆದಿದೆ. ನಮ್ಮ ಪೊಲೀಸ್ ವತಿಯಿಂದ ಏನು ನಮಗೆ ವಿನಂತಿ ಏನಪ್ಪ ಅಂತ ಹೇಳಿದರೆ, ಆದಷ್ಟು ನಾವು ಯಾವುದೋ ಒಂದು ಹೆದರಿಕೆ ಇಲ್ಲದೆ, ಯಾವುದೋ ಒಂದು ಇಜ್ಜತ್ ಇಲ್ಲದೆ ಪೊಲೀಸ್ ಇಲಾಖೆಯಿಂದ ಮುಕ್ತವಾಗಿ ಮಾಹಿತಿ ಕೊಡಿ. ನಮ್ಮ ಇಲಾಖೆ ಈಗಾಗಲೇ ನಿಮಗೆಲ್ಲ ಗೊತ್ತಿರಬೇಕು, ಒಂದು 112 112 ನಂಬರ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ಯಾವುದೇ ವಿಚಾರದಲ್ಲಿ ಏನೇ ಇರಲಿ, ನಿಮಗೆ ಯಾವುದೋ ಒಂದು ವಿಚಾರ ಪೊಲೀಸ್ ಇಲಾಖೆ ಮಾಹಿತಿ ಕೊಡಬೇಕಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಧೈರ್ಯವಾಗಿ ಕೊಟ್ಟರೆ ಪೊಲೀಸರು ಅವಿಂದ ಅಲರ್ಟ್ ಆಗಿ ಪೊಲೀಸರು ಬಂದು ಏನೋ ಕೆಲಸ ಮಾಡೋಕ್ಕಾಗುತ್ತೆ. ಹಾಗಾಗಿ ನಿಮಗೆಲ್ಲ ಗೊತ್ತಿರಬೇಕು, ಎಲ್ಲ ನಮ್ಮ PS ಆಯಿತು, ನಮ್ಮ DSP ಆಯಿತು, ನಮ್ಮ CPI ಆಯಿತು, ಎಲ್ಲರೂ ಮೊಬೈಲ್ ನಂಬರ್ ಅದಾವೆ. ಸೊ ನಿಮಗೆಲ್ಲ ಗೊತ್ತಿದ್ದ ವಿಚಾರ ಅದಾವೆ. ನಾವು ದಯವಿಟ್ಟು ಏನೋ ಇದ್ದಾಗ ಆ ಥರ ನಮಗೆ ಮಾಹಿತಿ ಕೊಡಿ, ನಾವು ಪೊಲೀಸರು ಅಟೆಂಡ್ ಮಾಡ್ತೀವಿ. ಓಕೆ, ನಾನು ಮಾಡ್ತೀನಿ ಸರ್. ಆಮೇಲೆ ಒಂದು ವಿಚಾರ ಸರ್, ಈ KSRTC ಬಸ್ ಒಳಗೆ ಈಗ ಓವರ್ಲೋಡ್ ಅಂದರೆ, ನಾನು ಮೊನ್ನೆ ಒಂದು ಬಸ್ ಸರ್ 120 ಮೆಂಬರ್ಸ್ ಸರ್. ನಾವು ದಯಮಾಡಿ ಅದಕ್ಕೆ ಏನಾರ ನಿಮ್ಮ ಇಲಾಖೆ